ಅಂತಲ್ಲ, ಯಾವುದನ್ನದು ಸಂಶಯ ಪಡುವಂಥ ವಿಷಯ ಅದ. ಇದು ಸಾಮಾನ್ಯವಾದದ್ದಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ವರ್ಷಕ್ಕೆ 1000, 2000, 3000 ವಿದ್ಯಾರ್ಥಿಗಳು ಡಾಕ್ಟರ್ ಆಗಿ ಪಡೆಯುತ್ತಿರುವಂಥ ನಾವು ಪ್ರತಿ ವರ್ಷ ನಾವು ಕೋಟಿಗಳಲ್ಲಿ ಬೆಳೀತಾ ಇದ್ದೀವಿ. ನಮ್ಮೆಲ್ಲರಿಗೂ ಇದು ಔಷಧದ ಮೆಡಿಕಲ್ ಅಥವಾ ಆರೋಗ್ಯದ ಭಾಗ್ಯ ಸಿಗುವಂಥದ್ದು ಸಾಧ್ಯ ಬಹಳಷ್ಟು ಕಡಿಮೆ ಇದ್ದಾವೆ. ಒಂದು 100 ಮಂದಿಗೂ 200 ಮಂದಿಗೂ 500 ಮಂದಿಗೂ ಒಬ್ಬ ಡಾಕ್ಟರ್ ಸಿಗುವಂಥದ್ದು. ಅದು MBBS ಅವರಲ್ಲ, ಸಾಮಾನ್ಯವಾಗಿ ಏನಿದೆ RMP ಮತ್ತೆ ಇಂಥ ಡಾಕ್ಟರ್ ಸಿಗುವಂಥದ್ದು. ಅಂತ ಒಂದು ದೊಡ್ಡ ಇವತ್ತು ಈ ಎಕ್ಸಾಮ್ಗೆ ನಿಜವಾಗಿಯೂ ಇನ್ನು ತಯಾರು ಮಾಡೋದಕ್ಕಾಗಿ ಮೊದಲನೇದಾಗಿ ದುಡ್ಡಿದ್ದವರಿಗೆ ಮಾತ್ರ ಸಾಧ್ಯ ಇದೆ. ಬಡ ಮಕ್ಕಳಿಗಿಂತ ಅಸಾಧ್ಯದ ಕನಸಿದೆ. ಯಾಕೆ ಕನಸು ಅಂತಂದ್ರೆ ಈ ಒಂದು ಎಕ್ಸಾಮ್ ಪಾಸ್ ಆಗೋ ಸಲುವಾಗಿ ಯಾವ ರೀತಿ ಟ್ರೈನಿಂಗ್ ಆಗ್ತದೆ, ಯಾವ ರೀತಿ ಕೋರ್ಸ್ ತೊಗೊಳ್ತಿರ್ತಾರೆ, ಎಷ್ಟು ಖರ್ಚು ಮಾಡ್ತಿರ್ತಾರೆ, ಲಕ್ಷಗಳಲ್ಲಿ ಖರ್ಚು ಮಾಡ್ತಿರ್ತಾರೆ. ಅವ್ರೆಲ್ಲ ಖರ್ಚು ಮಾಡಿದಂತ ಮಿಡಲ್ ಕ್ಲಾಸ್ ಪಾಪ ಕನಸು ಕಾಣುತ್ತಿರುವಂಥವ್ರು ಎಲ್ಲೋ ಸಾಲ ಮಾಡ್ಯೋ ಸೋಲ ಮಾಡ್ಯೋ ಮತ್ತೇನು ಮಾಡ್ಯೋ ಕೋಚಿಂಗ್ ಸೆಂಟರ್ದಲ್ಲಿಟ್ಟು ಅದನ್ನ ಪ್ರೆಷರ್ ನೀವು ಮಾಡಬೇಕು ನೀವು ಒತ್ತಡ ತಂದು ಮಕ್ಕಳ ಜೀವನವನ್ನು ಹೊರತಿರ್ತಾರೆ, ತುಂಬಿರ್ತಾರೆ. ಅವ್ರ ಮಕ್ಕಳ ಮನಸ್ಸನ್ನು ಛಿದ್ರ ಮಾಡಿ ಹೋಗಿರ್ತಾರೆ ತಂದೆ ತಾಯಿಗಳು. ನಮ್ಮ ಮಕ್ಕಳು MBBS ಆಗಬಾರ, ನಮ್ಮ ಮಕ್ಕಳು ಹಾಗೆ ಹೀಗೆ ಅಂತೇಳಿ. ಈ ಒಂದು ಮಿಡಲ್ ಕ್ಲಾಸ್ ಜನ ಲೋವರ್ ಕ್ಲಾಸ್ ಅಂತ ಕೊಡೋದು ಬಹಳ ಅಪರೂಪ. ಈ ಎಕ್ಸಾಮಕ್ಕೆ SLC ಬರೋದೇ ಅಪರೂಪ, ಆಮೇಲೆ PUC ಬಂದ್ರೆ ಇನ್ನೂ ಅಪರೂಪ. ಮುಗಿದೋಗ್ಬಿಟ್ಟಿರ್ತದೆ ಅಷ್ಟು 10+2 ಆ ಮಕ್ಕಳು ಮತ್ತೆ ಅಂದ್ರೆ ಅವ್ರು 99 ಅಲ್ಲಿ ಔಟ್ ಆಫ್ ಔಟ್ ತೊಗೊಂಡು ಸಹಿತ ಅವ್ರಿಗೆ ಫೀಸ್ ಕಟ್ಟಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಫೀಸ್ ಸಹಿತ ಕೊಟ್ಟು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಬ್ಯಾಂಕ್ಸ್ ಹೇಗಿದ್ದಾವಪ್ಪ ಅಂದ್ರೆ ಇವತ್ತು ಕೇವಲ ನಿಮ್ಗೆ ದುಡ್ಡು ಇದ್ದವ್ರಿಗೆ ಮಾತ್ರ ಸಾಲ ಕೊಡುವಂಥವು, ಆಸ್ತಿ ಇದ್ದಂಥವ್ರಿಗೆ ಮಾತ್ರ ಸಾಲ ಕೊಡುವಂಥವು. ಯಾವ ಬಡವು ಕೊಡೋ ಸುದ್ದಿ ಇಲ್ಲ. ಮತ್ತೆ ಬಡ ಮಕ್ಕಳು ಇದ್ರಪ್ಪ ಅಂತಂದ್ರೆ ನೀವು ಯಾರನ್ನು ಗ್ಯಾರಂಟಿ ತೊಗೊಂಬರ್ರಿ ಅಂತ ಕಳಿಸ್ತಾರ. ಅಂದಾಗ ಇಂಥ ಒಂದು ಕಷ್ಟ ಸಮಯದಲ್ಲೇ ಮಿಡಲ್ ಕ್ಲಾಸಲ್ಲಿ ಪಾಪ ಏನೋ ಉದ್ಧಾರ ಮಾಡಿ ನಮ್ಮ ಮಕ್ಕಳನ್ನ ಕಲಿಸಿ ಇಲ್ಲಿ ಎಕ್ಸಾಮ್ ಕೂಡಿಸಿದಾಗ ಇಲ್ಲಿ ಇಂಥ ಗೋಲ್ಮಾಲ್ ನಡೆದ್ರೆ ಪಾಪ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲೇ 10-15 ಲಕ್ಷ ಸಾಲ ಮಾಡಿರ್ತಾರೆ. ಇಡೀ ಬದುಕಿಂದ ಎಲ್ಲ ದುಡ್ಡು ಅದಕ್ಕೆ ಹಾಕಿರ್ತಾರೆ ತಮ್ಮ ಮಕ್ಕಳ ಭವಿಷ್ಯವಾಗಿ. ಅವರೆಲ್ಲ ಇದು ನೋಡಿದಾಗ ಪಾಪ ಏನಾಗಿರ್ಬೋದು ಅವ್ರಿಗೆ. ಈ ಒಂದು ಗೌರ್ಮೆಂಟ್ಗೆ ಏನಾಗಿದೆ ಅಂತ ಇದನ್ನ ಇಂಥದ್ದು ಮೇಲ್ಮೇಲೆ ನೋಡ್ತಾ ಇದ್ವಿ ರೀ. ಹಿಂದೂ ಇದ್ವು ಇವು, ಆದ್ರೆ ಒಂದು ಸ್ವಲ್ಪ ಅಲ್ಲೇ ಇಲ್ಲೇ ಅದು ಕಾಣ್ತಾ ಇದ್ವಿ. ಇವತ್ತು ಓಪನ್ ಆಗಿ ಆಗ್ತದೆ ಪ್ರತಿಯೊಂದು ರಾಜ್ಯದಲ್ಲೂ ಅದು. ಗುಜರಾತ್ದಲ್ಲಿ ಆಗಿರ್ಬೋದು, ಉತ್ತರ ಪ್ರದೇಶದಾಗಿರ್ಬೋದು, ಬಿಹಾರದಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಸಹ ಎಕ್ಸಾಮ್ ಇದು ಪೂರ್ವದಲ್ಲೇ ಕ್ವಶನ್ ಪರ್ಔಟ್ ಆಗಿರ್ತದೆ. ಮತ್ತೆ ನಾವು ನೀವು ಎಲ್ಲೋ ಯಾರೋ ಅವ್ರು ಸಿಗ್ಲಿಲ್ಲ ಅಂತ ಫಿಕ್ ಮಾಡಿರ್ತಾರ, ಹಂಚು ಮುಂದೆ ಅವ್ರು ಸಿಗಲಿಲ್ಲ ಅಥವಾ ರೇಟ್ ಸಿಗಲಿಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಅದು ನಿರಂತರವಾಗಿ ಅಂತರ್ಗಂಗೆಯಾಗಿ ಐತನೇ ಇರ್ತದೆ ಭ್ರಷ್ಟಾಚಾರ ವ್ಯವಹಾರ. ಅಂದ್ರೆ ಇಲ್ಲಿ ಯೋಗ್ಯತೆಗೆ, ಪ್ರಾಮಾಣಿಕತೆಗೆ, ಹಾರ್ಡ್ ವರ್ಕ್ಗೆ ಕಿಂಚಿತ್ತೂ ಬೆಲೆ ಇಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗಿರ್ತದೆ. ಇದನ್ನ ನಿಜವಾಗಿ ಗುಡ್ ಗವರ್ನೆನ್ಸ್ ಹೇಳ್ತಿರುವಂತ ಮೋದಿಯವರಾತು ರಾಜ್ಯ ಸರ್ಕಾರಗಳ ಇದು ಎಲ್ಲವೂ ಕೇಂದ್ರ ಸರ್ಕಾರದಲ್ಲಿ ಎಕ್ಸಾಮ್ ಇವು. ರಾಜ್ಯ ಸರ್ಕಾರದೂ ಇಲ್ಲ. ಮೊದಲು ರಾಜ್ಯ ಸರ್ಕಾರದವ್ರು ನಡೆಸ್ತಾ ಇದ್ರು, ಈಗ ಪೂರ್ತಿ ಕೇಂದ್ರ ಕೊಟ್ಟಾಗ ಕೇಂದ್ರ ಜವಾಬ್ದಾರಿ ವಹಿಸ್ಕೋಬೇಕಾಗ್ತದೆ. ಇವತ್ತು IAS ತರ ಸಹಿತ ನೋಡಿ ಎಷ್ಟು ದುರಂತ ಆಗಿತ್ತು ಅಂದ್ರೆ ಇವತ್ತು ನಿಮಗೆ IAS KS ಅಧಿಕಾರಿಗಳು, ಅದು KS ಅಲ್ಲ IAS ಬಗ್ಗೆ ಅಥವಾ UPSC ಬಗ್ಗೆ, ಅಲ್ಲೇ ಕೆಲವೊಂದು ಸೀನಿಯರ್ ಫೀಲ್ಡ್ದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ IAS ಅಂತ ಕೊಟ್ಟು ಲಾಸ್ಟ್ ಟೈಮ್ ಮೋದಿ ಅವರು ಎಷ್ಟೋ ಅಧಿಕಾರಿಗಳು ಒಳಗೆ ಹಾಕಿಬಿಟ್ರು. ತಮಗೆ ಬೇಕಾದ ಅಧಿಕಾರಿಗಳನ್ನ IAS ಕರೆದು ಕೊಟ್ಟವ್ರು. ಇದು ನಿಜವಾಗಿಯೂ ಈ ದೇಶದ ವಿದ್ವತ್ತಿಗೆ ಪ್ರಾಮಾಣಿಕವಾಗಿ ದುಡಿದಂತ ಮೇಲೆ ಬರಬೇಕು ಅನ್ನೋ ಕನಸ್ಕೊಂಡಂತ ಮಕ್ಕಳಿಗೆ ದೊಡ್ಡ ಹೊಡೆತ ಕೊಟ್ಬಿಡುತ್ತೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅವರು? ಈ ದೇಶದಿಂದ ಬೆಳೆಸಬೇಕಂತ ವಿಚಾರ ಇರೋದ್ರು ಮತ್ತೆ ಬಾಯಿ ತರದ್ರೆ ಹೇಳ್ತಾರೆ ನಾವು ದೇಶಭಕ್ತರು, ಅವರ ದೇಶದ್ರೋಹಿಗಳು ಅನ್ನೋದು ಮಾತಾಡ್ತಾರೆ. ಇದನ್ನ ಯಾಕೆ ಮಾಡ್ತಾ ಇದ್ದಾರೆ? ನಿಜವಾಗಿಯೂ ದೇಶ ಭಕ್ತರಿದ್ರೆ ಇಂಥ ಬಡ ಮಕ್ಕಳನ್ನ, ಪ್ರತಿಭಾವಂತರನ್ನ ಮೇಲೆ ಅವ್ರು ಅನುಕೂಲವಂಗ ಇವತ್ತು ಅವ್ರು ಮೋದಿಯವ್ರು ಮೊದಲು ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ ಫ್ರೀ ಎಜುಕೇಶನ್ ಅಪ್ ಟು ಹೈಯರ್ ಎಜುಕೇಶನ್. ಪ್ರತಿ ಮಗುವನ್ನು ಹೈಯರ್ ಎಜುಕೇಶನ್ 10% ಖರ್ಚು ಮಾಡೋದು ಕಲಿಯುವಂಥ ವ್ಯವಸ್ಥೆ ಯಾಕೆ ತರ್ತಾ ಇಲ್ಲ ಅವರು? ನಿಜವಾದ ದೇಶಭಕ್ತರಾದ ಮೊದಲು ಮಾಡಬೇಕಾದ ಕೆಲಸ. ಅದ್ರ ನಂತರ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡೋದಕ್ಕೆ ಆಟೋಮೆಟಿಕ್ ಸಿಕ್ಕಿಬಿಡುತ್ತೆ. ನೋಡ್ರಿ, ಡಾಕ್ಟರ್ ಸಾಕಷ್ಟು ಆದ್ರಪ್ಪ ಅಂದ್ರೆ ಡಾಕ್ಟರ್ ಸಾಕಷ್ಟು ಆದ್ರೆ ಇಡೀ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ. ಫ್ರೀ ಆಗಿ ಅವ್ರು ಎಜುಕೇಶನ್ ಕೊಟ್ಟಾಗ ನೀವು ಫ್ರೀ ಸರ್ವಿಸ್ ಮಾಡೋ ಎಷ್ಟು ಪೇಮೆಂಟ್ ಅಂತ ಹೇಳ್ಬೇಕಾಗ್ತದೆ. ಇಲ್ಲಾಂದ್ರೆ ಅವ್ರು ಇವತ್ತು ಕೋಟಿ ಗಳಿಸುವಂತ ಹವ್ಯಾಸ ಬಿದ್ದುಬಿಟ್ಟಿದ್ದಾರೆ. ಅನೇಕ ಡಾಕ್ಟರ್ ಅನೇಕ ಒಂದು ದವಾಖಾನೆ ನೀವು ಹೋದ್ರೆ ಸರ್ ಒಂದು ಸಣ್ಣ ರೋಗ ಬಂದಿದ್ರು 10,000 ಕೆಳಗೆ ಬಿಲ್ ಮಾಡೋದಿಲ್ಲ.